ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6 ಗ್ರೀನ್ ವೆಜಿಟೇಬಲ್ಸ್ ವಿಚ್ ಆರ್ ನಾಟ್ ಸೋ ಪಾಪ್ಯುಲರ್, ಬಟ್ ಆದರೂ ಅದರಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಆ 6 ಹಸಿರು ತರಕಾರಿಗಳು, ಆ 6 ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಬಗ್ಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. 6 ಹಸಿರು ತರಕಾರಿಗಳು ನೀವು ಕೇಳಿರ್ಬೋದು ಹೆಸರುಗಳು, ಬಟ್ ಅದನ್ನ ನೀವು ಆಹಾರದಲ್ಲಿ ಡಯಟಲ್ಲಿ ಆ್ಯಡ್ ಮಾಡ್ಕೊಂಡಿರಲ್ಲ ಅನ್ಕೋತೀನಿ. ಬಟ್ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ರ್ಯಾಡಿಶ್ ಲೀವ್ಸ್, ಏನು ಮೂಲಂಗಿ ಎಲೆಗಳು ಅಂತ ಹೇಳ್ತೇವೆ. ಎಲೆಗಳನ್ನ ತೆಗೆದುಬಿಟ್ಟು ಬರೀ ಮೂಲಂಗಿ ಮಾತ್ರ ತಿಂತಾ ಇರ್ತೇವೆ, ಬಟ್ ಆ ಎಲೆಗಳಲ್ಲೂ ಕೂಡ ಸಾಕಷ್ಟು ವಿಟಮಿನ್ಸ್ ಹಾಗೂ ನ್ಯೂಟ್ರಿಯೆಂಟ್ಸ್ಗಳಿದೆ, ವಿಟಮಿನ್ಸ್ ಮಿನರಲ್ಸ್ಗಳಿದೆ. ಸಾಕಷ್ಟು ಪ್ರಮಾಣದಲ್ಲಿ ಐರನ್, ಫಾಸ್ಫರಸ್, ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ವೀಕ್ಷಕರೇ. ಹಾಗೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಮೂಲಂಗಿ ಎಲೆಗಳನ್ನ ನೀವು ಡಯಟಲ್ಲಿ ಸೂಪ್ ರೀತಿಯಲ್ಲಿ ಅಥವಾ ಜ್ಯೂಸ್ ಫಾರ್ಮಲ್ಲಿ ಅಥವಾ ಸಲಾಡ್ಸ್ಗಳಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು, ಮೂಲಂಗಿ ಎಲೆಗಳು. ಅದೇ ರೀತಿ ಇನ್ನೊಂದು ವೆಜಿಟೇಬಲ್ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊರಿಂಗಾ ಲೀವ್ಸ್ ಅಂತ ಹೇಳ್ತೇವೆ ಅಥವಾ ನುಗ್ಗೆ ಸೊಪ್ಪು ಅಂತ ಹೇಳ್ತೇವೆ. ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಇದೆ, ಐರನ್ ಪ್ರಮಾಣ ಜಾಸ್ತಿ ಇದೆ, ಹಾಗೆ ಪ್ರೋಟೀನ್, ಅಮೈನೋ ಆಸಿಡ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ರಕ್ತಹೀನತೆ ಸಮಸ್ಯೆ ಇರುವಂಥವರಿಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಇದು ಸಹಾಯ ಆಗುತ್ತೆ ವೀಕ್ಷಕರೇ. ಹಾಗೆ ಅದೇ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡಿ ಸೆಲ್ ಡ್ಯಾಮೇಜ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡೋದ್ರ ಮೂಲಕ ಸೆಲ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ. ಸೊ ಈ ಥರ ನೀವು ಡಯಟಲ್ಲಿ ಸೂಪ್ ಆಗಿ ಅಥವಾ ಸಲಾಡ್ಸ್ಗಳಲ್ಲಿ ಅಥವಾ ಪಲ್ಯ ಫಾರ್ಮಲ್ಲಿ ನೀವು ಪಲ್ಯ ರೀತಿಯಲ್ಲಿ ನೀವು ನುಗ್ಗೆ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಜ್ಯೂಸ್ ಆಗೂ ತೊಗೊಳ್ಬೋದು, ಇಲ್ಲಾಂದರೆ ಸಲಾಡ್ಸ್ಗಳಿಗೆ ಗಾರ್ನಿಷಿಂಗ್ ಮಾಡೋಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಸೊಪ್ಪು ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಕಾಲಿಫ್ಲವರ್ ಲೀವ್ಸ್, ಹೂಕೋಸಿನ ಎಲೆಗಳು ಅಂತ ಹೇಳ್ತೇವೆ. ಹೂಕೋಸನ್ನು ಯೂಸ್ ಮಾಡಿಕೊಂಡು ಎಲೆಗಳನ್ನ ತೆಗೆದಾಕ್ಬಿಡ್ತೀವಿ, ಬಟ್ ಆ ಎಲೆಗಳಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ಐರನ್ ಇದೆ ವೀಕ್ಷಕರೇ. ನೀವು ಐರನ್ ಪ್ರಮಾಣ ಒಂದು 100 ಗ್ರಾಮ್ನಷ್ಟು ಹೂಕೋಸಿನ ಎಲೆಯಲ್ಲಿ ಒಂದು 40 ಮಿಲಿಗ್ರಾಮ್ನಷ್ಟು ನಮಗೆ ಐರನ್ ಸಿಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫಾಸ್ಫರಸ್ ಇದೆ, ಫೈಬರ್ ಇದೆ, ಹಾಗೆ ಕಡಿಮೆ ಕ್ಯಾಲರೀಸ್ ಕೂಡ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ವೀಕ್ಷಕರೇ. ಫೈಬರ್ ಹಾಗೂ ಪೊಟ್ಯಾಷಿಯಂ ಪ್ರಮಾಣ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಕರುಳಿನ ಆರೋಗ್ಯಕ್ಕೆ, ಕರುಳಿನ ಚಲನೆಗೆ ತುಂಬ ಒಳ್ಳೆಯದು ವೀಕ್ಷಕರೇ. ಈ ಥರ ನೀವು ಡೈಲಿ ಸಲಾಡ್ಸ್ಗೆ ಅಥವಾ ಸೂಪ್ ಫಾರ್ಮಲ್ಲಿ ಅಥವಾ ನೀವು ಜ್ಯೂಸ್ ಫಾರ್ಮಲ್ಲೂ ಕೂಡ ತಗೊಳ್ಬೋದು. ಈ ಥರ ನೀವು ಪ್ರತಿನಿತ್ಯ ಒಂದು ಅರ್ಧ ಗ್ಲಾಸ್ನಷ್ಟು ಅಥವಾ ಪಲ್ಯಗಳಲ್ಲಿ ಅರ್ಧ ಗ್ಲಾಸ್ನಷ್ಟು ಜ್ಯೂಸ್ ಫಾರ್ಮಲ್ಲಿ ಪಲ್ಯ ರೀತಿಯಲ್ಲಿ ಅಥವಾ ಸಲಾಡ್ಸ್ಗಳಲ್ಲಿ ನೀವು ಹೂಕೋಸಿನ ಎಲೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಎಲೆ ಬಗ್ಗೆ ತಿಳಿಸ್ಕೊಡ್ತೇನೆ, ಇನ್ನೊಂದು ವೆಜಿಟೇಬಲ್ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಮಸ್ಟರ್ಡ್ ಲೀವ್ಸ್, ಸಾಸಿವೆ ಎಲೆಗಳು ಅಂತ ನೀವು ಕೇಳಿರ್ಬೋದು. ಅದನ್ನು ಕೂಡ ನೀವು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ, ಹಾಗೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಕೂಡ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ನೀವು ಇದನ್ನು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ರೋಗ ನಿರೋಧಕ ಶಕ್ತಿಗೆ, ಕಣ್ಣಿನ ಆರೋಗ್ಯಕ್ಕೆ, ಹೃದಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಸಲಾಡ್ ಫಾರ್ಮಲ್ಲಿ ಅಥವಾ ಪಲ್ಯ ಫಾರ್ಮಲ್ಲಿ ನೀವು ಇದನ್ನ ಮಸ್ಟರ್ಡ್ ಲೀವ್ಸ್, ಸಾಸಿವೆ ಎಲೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಮತ್ತೊಂದು ಗ್ರೀನ್ ವೆಜಿಟೇಬಲ್ ಬಗ್ಗೆ, ಹಸಿರು ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅರುಗುಲ ಅಂತ ಕೇಳಿರ್ಬೋದು, ರಾಕೆಟ್ ಲೀವ್ಸ್ ಅಂತ ಹೇಳ್ತೇವೆ, ಹಕ್ಕರಿಕೆ ಅಂತಲೂ ಹೇಳ್ತೇವೆ. ಇದನ್ನು ನಾವು ಪ್ರತಿನಿತ್ಯ ಸಲಾಡ್ ಫಾರ್ಮಲ್ಲಿ ಅಥವಾ ಜ್ಯೂಸ್ ಫಾರ್ಮಲ್ಲಿ ಪಲ್ಯ ರೀತಿಯಲ್ಲಿ ತಗೊಳ್ಳೋದ್ರಿಂದ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ, ಕ್ಯಾನ್ಸರ್ ಮುಂದೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗೆ ಬ್ರೈನ್ ಸೆಲ್ ಸ್ಟ್ರೆಂಥನಿಂಗ್ ಆಗಿರ್ಬೋದು, ಬ್ರೈನ್ ಫಂಕ್ಷನಿಂಗ್ಗೆ ತುಂಬ ಒಳ್ಳೆಯದು, ಮಿನರಲ್ಸ್ ಅಬ್ಸಾರ್ಪ್ಷನ್ಗೆ ತುಂಬ ಒಳ್ಳೆಯದು ವೀಕ್ಷಕರೇ. ಹಾಗೆ ಮೂಳೆಗಳ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ನೀವು ಪ್ರತಿನಿತ್ಯ ಈ ಥರ ಈ ಸೊಪ್ಪನ್ನು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದರಿಂದನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ದೇಹಕ್ಕೆ ಫೈಬರ್ ದೊರಕುತ್ತೆ. ಮಲಬದ್ಧತೆ ಆಗಿರಬಹುದು, ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಈ ಸೊಪ್ಪು ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಅದೇ ರೀತಿ ಹುಣಸೆ ಎಲೆಗಳು ಮನೆ ಹಿಂದೆನೇ ಇರುತ್ತೆ, ನೋಡಿರ್ತೀರ, ಬಟ್ ಅದನ್ನ ಯೂಸ್ ಮಾಡ್ಕೊಂಡಿರಲ್ಲ. ಇದನ್ನು ಕೂಡ ನೀವು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಜಾಯಿಂಟ್ ಪೇಯ್ನ್ ಇರುವಂಥವ್ರಿಗೆ, ಸ್ವೆಲ್ಲಿಂಗ್ ಇರುವಂಥವ್ರಿಗೆ ಇದನ್ನ ನೀವು
ಕಷಾಯದ ರೀತಿಯಲ್ಲಿ ಆದರೂ ತಗೊಳ್ಬೋದು, ಇಲ್ಲಾಂದರೆ ಸಲಾಡ್ಸ್ಗಳಿಗೆ ಹಾಕ್ಕೊಳ್ಬೋದು, ಅಥವಾ ನೀವು ಸಾಂಬಾರಲ್ಲಿ ಪಲ್ಯಗಳಲ್ಲಿ ಇದನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಹುಣಸೆ ಎಲೆಗಳು ಅಂತ ಹೇಳ್ತೇವೆ. ಇದನ್ನ ನೀವು ಪ್ರತಿನಿತ್ಯ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ, ಆರೋಗ್ಯ ವೃದ್ಧಿಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಇದೆ, ವಿಟಮಿನ್ ಸಿ ಇದೆ, ಹಾಗೆ ಟಾಟ್ರಿಕ್ ಆ್ಯಸಿಡ್ ನಮಗೆ ನ್ಯಾಚುರಲ್ ಆಗಿ ದೊರಕೋದ್ರಿಂದ ಜಾಯಿಂಟ್ ಪೇನ್ ಆಗಿರ್ಬೋದು, ಕೆಮ್ಮು, ನೆಗಡಿ, ಶೀತ ಆಗಿರ್ಬೋದು, ಮುಂದೆ ಯಾವುದೇ ರೀತಿ ಕಾಯಿಲೆ ಬರ್ದಿರೋ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಡ್ಲಿಕ್ಕೆ ಸಹಾಯ ಆಗುತ್ತೆ. ನಾನು ಹೇಳಿರುವಂಥ 6 ಹಸಿರು ತರಕಾರಿಗಳ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಇದನ್ನ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಖಂಡಿತ ಆರೋಗ್ಯವರ್ಧನೆಗೆ ತುಂಬ ಒಳ್ಳೆಯದು. ನೀವು ಥರದ ವೆರೈಟೀಸಲ್ಲಿ ನೀವು ಆಹಾರವನ್ನು ಪ್ರಿಪೇರ್ ಮಾಡ್ಕೊಳ್ಲಿಕ್ಕೆ ಪ್ರತಿದಿನ ನೀವು ಒಂದೊಂದು ಸೊಪ್ಪುಗಳನ್ನ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಯಾವುದೇ ರೀತಿ ಇದ್ದರೂ ಕೂಡ ಕಮ್ಮಿ ಆಗಲಿಕ್ಕೆ, ತಡೆಗಟ್ಕೊಳ್ಲಿಕ್ಕೆ ಇದು ಸಹಾಯ ಆಗುತ್ತೆ. ವೀಕ್ಷಕರೇ, ಗೊತ್ತಾಯ್ತಲ್ಲ, ಅದು 6 ಹಸಿರು ಸೊಪ್ಪುಗಳು ಯಾವುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.